ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಈ ದಿನ ನಾನು ಒಂದು ಸೀಮಂತದ ಫಂಕ್ಷನ್ಗೆ ಹೋಗಬೇಕಿತ್ತು. ಅದರಿಂದ ಹೀಗೆ ರೆಡಿಯಾಗಿದ್ದೆ. ಇದು ನನ್ನ ನೆಕ್ಲೆಸ್ ಡಿಸೈನ್, ಓಲ್ಡ್ ಡಿಸೈನ್. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನಾನು ಬೆಳಗ್ಗೆ ಇಡ್ಲಿ ಮತ್ತು ಸಾಗು ಮಾಡಿದ್ದೆ. ಅದು ಹೇಗೆ ಮಾಡಿದ್ದೆ ನೋಡೋಣ ಬನ್ನಿ. ರುಬ್ಬೋದಕ್ಕೆ ಅಂತ ಹೇಳಿ ಸ್ವಲ್ಪ ಕಾಯಿ, ಶುಂಠಿ, ಚಕ್ಕೆ ಲವಂಗ, ಕಡಲೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು ಸೋಂಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10-12 ಗೋಡಂಬಿ ಇವೆಲ್ಲವನ್ನೂ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದ ಒಂದು ಈರುಳ್ಳಿಯನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ. ಹಾಗೆ ಇದು ಬೀನ್ಸ್ದು ಕಾಳುಗಳು, ದಪ್ಪ ಬೀನ್ಸ್ ಬರುತ್ತೆ ಅಲ್ವಾ, ಅದ್ರ ಕಾಳುಗಳು, ಅದನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ನಿಮಗೆ ಯಾವ್ದ್ಯಾವ್ದು ತರಕಾರಿ ಬೇಕು ಎಲ್ಲವನ್ನು ಸಣ್ಣಗೆ ಹೆಚ್ಚಿ ಎಣ್ಣೆಯಲ್ಲಿ ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದು ರುಬ್ಬಿದ ಮಸಾಲೆ, ಇದನ್ನು ಹಾಕಿ ಎಣ್ಣೆ ಬಿಡುವವರೆಗೆ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಆವಾಗ ಘಮ ಘಮ ಅಂತ ಘಮ ಬರ್ತಾ ಇರುತ್ತೆ. ಹಾಗೆ ಜಾರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅಲ್ಲಾಡಿಸ್ಬಿಡಿ. ನಂತರ ಹರಳುಪ್ಪು ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ 2 ವಿಷಲ್ ಬರೆಸ್ಕೊಳ್ಳಿ. ಇದು ಇಡ್ಲಿ ಹಿಟ್ಟು ಹೇಗೆ ಉಬ್ಬಿ ಬಂದಿದೆ ಅಲ್ವಾ ನೋಡಿ. ಇಡ್ಲಿ ಪಾತ್ರೆಯಲ್ಲಿ ಆ ಹಿಟ್ಟನ್ನು ಹಾಕಿ 15 ನಿಮಿಷ ಬಿಟ್ಟರೆ ಇಡ್ಲಿನೂ ರೆಡಿಯಾಗತ್ತೆ. ಈಗ ರುಚಿ ರುಚಿಯಾದ ಮಲ್ಲಿಗೆಯಂತಹ ಸಾಫ್ಟ್ ಇಡ್ಲಿ ಮತ್ತು ತರಕಾರಿ ಹಾಗೆ ಬೀನ್ಸ್ ಕಾಳುಗಳು ಎಲ್ಲವನ್ನು ಹಾಕಿ ಮಾಡಿದ ಸಾಗು ರೆಡಿಯಾಗಿದೆ. ಇದು ಬೀಟ್ರೂಟ್ ಹಾಕಿರೋದ್ರಿಂದ ಕೆಂಪಾಗಿದೆ, ತುಂಬ ರುಚಿಯಾಗಿದೆ. ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ. ಥ್ಯಾಂಕ್ ಯು.